ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ತಂದೂರಿ ಚಿಕನ್ ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 3/4 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ನೋಡಿ ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮಸಾಲ ಪೌಡರ್ಗಳು ತೊಗೊಂಡಿದ್ದೀನಿ. ಖಾರದ ಪೌಡರು ಒಂದು 2 ಸ್ಪೂನ್ ಆಗುವಷ್ಟು, ಹಾಗೆ ಮೆಣಸು ಪೌಡರು ಒಂದು ಅರ್ಧ ಸ್ಪೂನು, ಹಾಗೆ ತಂದೂರಿ ಮಸಾಲ ಒಂದು 3ರಿಂದ 4 ಸ್ಪೂನ್ ಬೇಕಾಗುತ್ತೆ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಸೊ ಹಾಗೆ ನಾನಿವಾಗ ಕಾರ್ನ್ಫ್ಲೋರ್ ತೊಗೊಳ್ತಾ ಇದ್ದೀನಿ. ಅದು ಒಂದು 2ರಿಂದ 3 ಸ್ಪೂನ್ ಬೇಕಾಗುತ್ತೆ. ಹಾಗೆ ಒಂದು ನಿಂಬೆಹಣ್ಣು ಫುಲ್ಲು ಅದನ್ನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಬೇಕಾಗಿರುವಷ್ಟು ಉಪ್ಪು. ಇವಾಗ ಇದನ್ನೆಲ್ಲ ಹಾಕಿ ನೀರೇನು ಹಾಕ್ಕೊಳ್ಳೋದು ಬೇಡ, ಫಸ್ಟ್ ಹಾಗೆ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಹದ ಇದ್ದರೆ ಸಾಕು. ಈಗ ಇದನ್ನೆಲ್ಲ ಚಿಕನ್ಗೆ ನಾವು ಹಾಕಬೇಕಾಗುತ್ತೆ. ಸೊ ಚಿಕನ್ಗೆಲ್ಲ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟು ರೆಡಿ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಎಲ್ಲ ಇವಾಗ ಜೋಡಿಸ್ಕೊಂಡಿದ್ದೀನಲ್ಲ. ಸೊ ಎಲ್ಲನೂ ಮಸಾಲೆ ಈಗ ಚಿಕನ್ಗೆ ಹಾಕ್ಕೊಳ್ಳೋಣ. ಬರೀ ಲೆಗ್ ಪೀಸೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿರೋವಂಥ ಪೀಸ್ಗಳನ್ನು ಕೂಡ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬರೀ ಲೆಗ್ ಪೀಸ್ಗಳಿಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಇದು ಸ್ಪೈಸಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ಇದು. ಸೊ ನೋಡಿ, ಎಲ್ಲದಕ್ಕೂ ಹಾಕ್ಕೊಳ್ಬೇಕಾಗುತ್ತೆ ಮಸಾಲೆನ. ನೀವು ತಂದೂರಿ ಚಿಕನ್ ಮಾಡೋದಕ್ಕೆ ಅಂತ ಕೇಳಿದ್ರೆ ಚಿಕನ್ ಅಂಗಡೀಲಿ ಅವರು ಆ ಲೈನ್ಸ್ ಕಟ್ ಮಾಡಿ ಕೊಡ್ತಾರೆ. ಸೊ ಅದು ಆ ಥರ ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಪೀಸ್ ಮೇಲೆ ಲೈನ್ಸು. ಸೊ ನೋಡಿ, ಹೀಗೆ ಎಲ್ಲದಕ್ಕೂ ಹಾಕ್ಕೊಳ್ಳೋಣ ಮಸಾಲೆ. ಇದು ನಾನು ಸಾಯಂಕಾಲ ಚಿಕನ್ ಮಾಡಲಿಕ್ಕೆ ನಾನು ಮಧ್ಯಾಹ್ನನೇ ಮ್ಯಾರಿನೇಟ್ ಮಾಡಿಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಅರ್ಧ ಗಂಟೆನೂ ಮ್ಯಾರಿನೇಟ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಎಲ್ಲ ಆಗಿದೆ. ಈಗ ಏನಾದರೂ ಮಸಾಲೆ ಮಿಕ್ಕಿದ್ರೆ ಸ್ವಲ್ಪ ಹೀಗೆ ಅದ್ರ ಮೇಲೆಲ್ಲ ಹಾಕ್ಬಿಡಿ. ಇದು ನಾನು ತೋರಿಸಿರೋ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ 3/4 kg ಚಿಕನ್ಗೆ ಸಾಕಾಗುತ್ತೆ ಇದು. ಸೊ ನೋಡಿ, ಇದೆಲ್ಲ ರೆಡಿ ಇದೆ ಅಲ್ವಾ. ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಮ್ಯಾರಿನೇಟ್ ಆಗಲಿಕ್ಕೆ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಸಾಯಂಕಾಲ ತೆಗೆದುಬಿಟ್ಟು ಒಂದು ಕಂಬಿಗೆ ಚುಚ್ಚಿ ನೋಡಿ ಈ ಥರ ಕೆಂಡದಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೋದು. ಬಟ್ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಎಣ್ಣೆನೂ ಕಮ್ಮಿ ಹಿಡಿಯುತ್ತೆ. ಸೊ ಇದು ತುಂಬ ಹೆಲ್ತಿ ಕೂಡ ಇದು ಚಿಕನ್ನು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಚಿಕನ್. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ ಕೂಡ ಇದು. ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ. ಹಾಗೆ ಯಾರಿಗೆಲ್ಲ ತಂದೂರಿ ತುಂಬಾ ಇಷ್ಟ ಅವರೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ. ನೋಡಿ, ತುಂಬಾ ಚೆನ್ನಾಗಿದೆ ರೆಸಿಪಿ ಇದು. ಸೊ ಎಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು.